ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे ಶ್ರೀಗುರುಭ್ಯೋ ನಮಃ ಹರಿ ಓಂ. ಗುರುರಾಜ ಯರ್ನಾಳ ಅನ್ನುವಂಥವರ ಪ್ರಶ್ನೆ ಸಂಪ್ರಶ್ನದ ವೇದಿಕೆಯಲ್ಲಿ. ಈ ವೇದಿಕೆಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಅವರ ಪ್ರಶ್ನೆ ಹೀಗಿದೆ: ಭಗವದ್ಗೀತೆಯಲ್ಲಿ ಆತ್ಮ ಅಂದ್ರೆ ಜೀವ ಏನು ಮಾಡಲ್ಲ, ಆದ್ರೆ ಕಣ್ಣು, ಮೂಗು, ಬಾಯಿ, ಮನಸ್ಸು ಇವುಗಳೆಲ್ಲ ಕೆಲಸ ಮಾಡೋದು ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಅಂದ್ರೆ ಅವುಗಳೇ ಮಾಡುದು ಅಂದಮೇಲೆ ಆತ್ಮ ಏನು ಮಾಡ್ತಿದ್ದಾನೆ, ಆತ್ಮನ ಕೆಲಸ ಏನು ಅಂತ ಒಂದು ಪ್ರಶ್ನೆ. ಅದರ ಅಭಿಪ್ರಾಯ ಹೀಗೆ ತಿಳ್ಕೊಳ್ಬೇಕು: ಆತ್ಮ ಈಗ ಕಣ್ಣಿಗೆ ಹೇಗೆ ನೋಡುವುದು ಅನ್ನೋದು ಗೊತ್ತಾಯ್ತು, ಹಾಗೆ ಪ್ರತ್ಯೇಕವಾಗಿ ಹೊರಗೆ ಬಂದು ಆತ್ಮ ಆ ಕೆಲಸ ಮಾಡ್ತಿಲ್ಲ. ರಾಜ ಒಂದು ಯುದ್ಧದಲ್ಲಿ ಗೆದ್ದ ಅಂದ್ರೆ ಅವನು ಯುದ್ಧದಲ್ಲಿ ಗೆಲ್ಲಬೇಕಾಗಿಲ್ಲ, ಅವನ ಸೇನೆ ಹೋಗಿ ಗೆದ್ದು ಬಂದ್ರು ಅದು ರಾಜ ಗೆದ್ದದ್ದು ಅನ್ನುವ ಹಾಗೆ ಆತ್ಮನ ಕಣ್ಣಿನಿಂದಲೇ ನೋಡುದು. ಆದ್ರೆ ಆತ್ಮ ಡೈರೆಕ್ಟ್ ಆಗಿ ಕಣ್ಣಿನಿಂದ ನೋಡುವುದಿಲ್ಲ, ಆತ್ಮನಿಗೆ ಶರೀರದಲ್ಲಿರುವ ಕಣ್ಣಿನ ಮೂಲಕ ಆ ವಸ್ತುವನ್ನ ಗ್ರಹಿಸ್ತಾನೆ. ಯಾಕಂದ್ರೆ ನೋಡುವುದು ಅನ್ನುವ ಜ್ಞಾನ ಬರುವುದು ಆತ್ಮನಿಗೆನೆ, ಮನಸ್ಸಿಗೆ ಅದು ಜಡ, ಅದಕ್ಕೆ ಏನು, ಅದು ಕಂಪ್ಯೂಟರ್ ಅಷ್ಟೇ, ಅದು ತಗೊಂಡು ಬಂದು ಸಂಗ್ರಹ ಮಾಡಿ ಇಟ್ಕೊಳ್ಳುತ್ತೆ. ಆದ್ರೆ ಸಮಸ್ಯೆ ಏನು ಅಂದ್ರೆ ಈ ಮನಸ್ಸನ್ನ ನಾನೇ ಅಂತ ಭ್ರಮೆಯಿಂದ ಅಂದುಕೊಂಡಾಗ ಮನಸ್ಸಿಗೆ ಬಂದ ಜ್ಞಾನವನ್ನು ಕೂಡ ನನಗೇ ಬಂದಿದೆ ಅಂತ ಭ್ರಮೆ ಪಟ್ಟು ಆ ತಪ್ಪನ್ನು ಕೂಡ ಸರಿ ಅಂತ ಭಾವಿಸುವ ಸಾಧ್ಯತೆಗಳು ಇರ್ತವೆ. ಯಾವಾಗ ಅವನಿಗೆ ಜೀವದ ಕಣ್ಣು, ಜೀವದ ಮನಸ್ಸು ಎಚ್ಚರವಾಗುತ್ತೋ ಆವಾಗ ಈ ಹೊರಗಿನ ಇಂದ್ರಿಯದಿಂದ ಅಥವಾ ಜಡಭೂತವಾದ ಕಣ್ಣು, ಮೂಗು, ಬಾಯಿ, ಇಂದ್ರಿಯಗಳು, ಮನಸ್ಸುಗಳು ಏನಿದೆಯೋ ಅದರಿಂದ ಬಂದ ಜ್ಞಾನಗಳನ್ನ ಬೈಫರ್ಕೇಟ್ ಮಾಡ್ಲಿಕ್ಕೆ ಬರುತ್ತೆ. ಅಂದ್ರೆ ಇದರಲ್ಲಿ ಸರಿಯಾದದ್ದಿಷ್ಟು, ಸರಿ ಅಲ್ಲದೇ ಇದ್ದದಿಷ್ಟು, ಅಂದ್ರೆ ಅದು ಪ್ರಾಮಾಣಿಕ ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಅದು ಅಪ್ರಾಮಾಣಿಕವನ್ನು ಪ್ರಾಮಾಣಿಕ ಅಂದುಕೊಳ್ಳುತ್ತೆ, ಪ್ರಾಮಾಣಿಕವನ್ನು ಅಪ್ರಾಮಾಣಿಕ ಅಂತ ಅಂದ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಅದನ್ನಾಗಿ ಆತ್ಮನಿಗೆ ಈ ಇಂದ್ರಿಯಗಳ ಸಂಪರ್ಕ ಇಲ್ಲದೆ ಜ್ಞಾನ ಬರುವುದೇ ಆತ್ಮ ಸಾಕ್ಷಾತ್ಕಾರ. ಅದು ಇಲ್ಲದೇನೆ ಪ್ರಪಂಚದ ಯಥಾಸ್ಥಿತವಾದ ಜ್ಞಾನ ಬರ್ಲಿಕ್ಕೆ ಸಾಧ್ಯವಾಗುವುದಕ್ಕೆ ಆತ್ಮ ಬೇಕೇ ಬೇಕು. ಈಗಲೂ ಪ್ರತಿ ಕ್ಷಣದಲ್ಲೂ ಆಗುವ ಕೆಲಸ ಆತ್ಮನಿಗೇನೆ ಅನುಭವ ಬರುವುದು. ಅಂದ್ರೆ ಆತ್ಮ ಅಲ್ಲಿ ಮತ್ತೆ ನಾವು ಸ್ವಲ್ಪ ಜಾಗ್ರತೆ ವಹಿಸಿ ಯೋಚನೆ ಮಾಡಬೇಕಾದ್ದೇನು ಅಂದ್ರೆ, ಆತ್ಮ ಅಂದ್ರೆ ಶರೀರವೂ ಹೌದು, ಆತ್ಮ ಅಂದ್ರೆ ಮನಸ್ಸೂ ಹೌದು, ಆತ್ಮ ಅಂದ್ರೆ ಜೀವವೂ ಹೌದು, ಆತ್ಮ ಅಂದ್ರೆ ಪರಮಾತ್ಮನೂ ಹೌದು. ಪರಮಾತ್ಮ ಪರಮ ಮುಖ್ಯ ವೃತ್ತಿಯಿಂದ ಮಾಡ್ತಿರ್ತಾನೆ, ಪರಮಾತ್ಮ ಮಾಡಿಸಿದ್ದನ್ನ ಜೀವ ಮಾಡ್ತಿರ್ತಾನೆ, ಜೀವನ ಮೂಲಕ ಮಾಡಿಸಿದ್ದನ್ನ ಮನಸ್ಸು ಮತ್ತು ಇಂದ್ರಿಯಗಳು ಮಾಡ್ತಾ ಇರ್ತವೆ. ಆದ್ರಿಂದಾಗಿ ಮನಸ್ಸಿಗೆ ಮತ್ತು ಶರೀರಕ್ಕೆ ನಾನೇ ಜೀವ ಅನ್ನುವ ಭ್ರಮೆ ಬಂದಾಗ, ಅಥವಾ ಜೀವನಿಗೆ ನಾನೇ ಶರೀರ ನಾನೇ ಮನಸ್ಸು ಅಂತ ಭ್ರಮೆ ಇರುವ ತನಕ ಈ ಎಲ್ಲ ಇಂದ್ರಿಯಗಳ ಕೆಲಸವನ್ನ ತನ್ನ ಮೇಲೆ ಹಾಕಿಕೊಳ್ತಾ ಇರ್ತಾನೆ. ಆದ್ರೆ ಯಾವಾಗ ಆ ಮನಸ್ಸಿಗೆ ಅಥವಾ ಮನುಷ್ಯನ ಅಂತರ್ಮನಸ್ಸಿಗೆ ಅಂದ್ರೆ ಜೀವದ ಮನಸ್ಸಿಗೆ ಇದೆಲ್ಲದಕ್ಕಿಂತ ಬೇರೆಯಾಗಿ ನಾನಿದ್ದೇನೆ ಅಂತ ಗೊತ್ತಾಗುತ್ತೋ ಅದರ ತಪ್ಪು ಸರಿಗಳನ್ನು ವಿಭಾಗ ಮಾಡಿ ಗೊತ್ತಾಗುತ್ತೆ. ಮತ್ತೆ ನಾನು ಮಾಡುವುದು ಅಲ್ಲ, ನಾನು ಯಾರದ್ದೋ ಕೈಯ ಇನ್ಸ್ಟ್ರೂಮೆಂಟು ಅಂತ ಅವನಿಗೆ ಅರ್ಥ ಆಗುತ್ತೆ, ಅದು ಸಾಕ್ಷಾತ್ಕಾರ. ನಾನು ಕೂಡ ಅದನ್ನೇ ಕೃಷ್ಣ ಹೇಳಿದ್ದು, ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್, ನೀನು ಕೇವಲ ನನ್ನ ಕೈಯಲ್ಲಿರುವ ಒಂದು ಇನ್ಸ್ಟ್ರೂಮೆಂಟ್, ನಾನು ನಿನ್ನ ಮೂಲಕ ಈ ಯುದ್ಧವನ್ನು ಮಾಡಿಸ್ತಾ ಇದ್ದೇನೆ ಅಂತ ಗೊತ್ತಾಗುವುದೇನಿದೆ ಅದು ಆತ್ಮ ಸಾಕ್ಷಾತ್ಕಾರ. ಅಲ್ಲಿ ತನಕ ಮಾಡುವುದು ಅಂದ್ರೆ ಈಗ ಕತ್ತರಿಗೆ ಕತ್ತರಿಸುವ ಕೆಲಸ ಆಗತ್ತೆ ಹೊರತು ಸೂಜಿಗೆ ಕತ್ತರಿಸುವ ಕೆಲಸ ಆಗಲ್ಲ. ಅಂದ್ರೆ ಕತ್ತರಿಗೆ ಇರುವ ಸಾಮರ್ಥ್ಯ ಕತ್ತರಿಗೆ ಗೊತ್ತಾಗುದಿಲ್ಲ ಅಷ್ಟೇ ನಮ್ಮಲ್ಲಿ. ಆದ್ರೆ ಈ ಜೀವಕ್ಕೆ ತಾನು ಕತ್ತರಿ ಅನ್ನೋದು ಗೊತ್ತಾಗುವುದೇನಿದೆ ಅದು ಅದಕ್ಕೂ ಒಂದು ಸಾಮರ್ಥ್ಯ ಇದೆ. ಆದ್ರೆ ಕತ್ತರಿಸುವ ಒಬ್ಬ ಬೇರೆ ಇರ್ತಾನೆ. ಕತ್ತರಿಗೆ ತಾನು ಕತ್ತರಿಸ್ತಾ ಇದ್ದೇನೆ ಅಂತ ಗೊತ್ತಾಗ್ತಾ ಇರುತ್ತೆ, ಆದ್ರೆ ಆ ಕತ್ತರಿಸುವ ಶಕ್ತಿ ನನ್ನನ್ನು ಹಿಡಿದ ಒಬ್ಬ ಇದ್ದಾನೆ ಅಂತ ಗೊತ್ತಾಗುವುದೇನಿದೆ ಅದು ಜೀವದ ಕರ್ತೃತ್ವ. ಕತ್ತರಿಸುವವನು ಪರಮಾತ್ಮ, ಕತ್ತರಿಸುವ ವಸ್ತು, ಕತ್ತರಿಸಿ ಬಿದ್ದ ವಸ್ತು ಅದು ಜಡ. ಹಾಗಾಗಿ ಜಡ, ಜೀವ ಮತ್ತು ಪರಮಾತ್ಮ ಅನ್ನುವ ಮೂರು ಅಂಶಗಳಲ್ಲಿ ಈ ಕ್ರಿಯೆಗಳು ನಡೆಯುವಾಗ ಜಡದಲ್ಲಿ ಕ್ರಿಯೆಗೆ ಆಶ್ರಯ, ಚೇತನದಲ್ಲಿ ಪರಾಧೀನ ಕ್ರಿಯಾಶ್ರಯ, ಸ್ವ ಇಚ್ಛಾಧೀನ ಕ್ರಿಯಾಶ್ರಯ ಆಶ್ರಯತ್ವ ಅನ್ನೋದು ಪರಮಾತ್ಮನಲ್ಲಿದೆ ಅನ್ನೋದನ್ನ ಹೀಗೆ ನಾವು ಅನುಸಂಧಾನ ಮಾಡಬಹುದು. ನಮಸ್ಕಾರ.